ನಾನು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಕರ್ಕೊಂಡ್ ಬರ್ತಾ ಇದ್ದೀನಿ. ನಮ್ಮ ಮೈಸೂರಿನ ಪ್ರತಿಭೆ, ನಮ್ಮ ಮೈಸೂರು ಟ್ಯಾಲೆಂಟ್ ನ ಬೆಳೆಸಿ ನಿಮ್ಮನ್ನ ನೋಡಕ್ಕೆ ಅಂತಾನೆ ನಾವು ಟ್ಯೂನ್ ಇನ್ ಮಾಡ್ತೀವಿ DRS ನ. ಹಲೋ, ಹಾಯ್ 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 ನಮಸ್ಕಾರ. ಹೇಗಿದ್ದೀರಾ ನೋಡಿ, ಜೊತೆ ಹುಟ್ಟಿಲ್ಲ, ಜೊತೆ ಬೆಳೆದಿಲ್ಲ, ಆದ್ರೂ ಒಂದೇ ತಟ್ಟೆ ಊಟ ಮಾಡ್ತಾ ಇದೀವಿ. ಇಷ್ಟಪಟ್ಟು ಊಟ ಮಾಡ್ತಿಲ್ಲ, ಸಿಚುವೇಶನ್ ಆಗೋಗೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬರೋಬ್ಬರಿ ಒಂದು 4 ತಿಂಗಳು ಆದ್ಮೇಲೆ ಸಿಕ್ಕಿರೋದು ಮತ್ತೆ ಒಟ್ಟಿಗೆ ನನಗೆ ಸಿಕ್ಕಿದ್ದಾರೆ. ಬಟ್ ಈ ತರ ಆಚೆ ಕಡೆ ಮೈಸೂರಿನ ಆಚೆ ಬಂದಿರೋದೆಲ್ಲ ಇಲ್ಲ. ಕೇದಾರ್ನಾಥ ಮತ್ತೆ ಇವಾಗ ಸಿಕ್ಕಿರೋದು ಮಸ್ತ್ ಮಜಾ ಆಗುತ್ತೆ. ಟ್ಯೂನ್ ಇನ್ ಮಾಡಿ ಒಂದ್ ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ನೋಡಿ. ಹಾಯ್ ಹಲೋ ನಮಸ್ಕಾರ. ATT ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಬೆಂಗಳೂರಿಗೆ ಬರೋದೇನಂತ ದೊಡ್ಡ ವಿಷಯ ಅಂತ ನೀವು ಅನ್ಕೋಬಹುದು. ಬಟ್ ಒಂದು ನಮ್ಮ ಫ್ರೆಂಡ್ಸ್ಗಳದ್ದು ಮೀಟಪ್ ಜೊತೆಗೆ ಇನ್ನೊಂದೇನು ಅಂತಂದ್ರೆ KPL ನಡೀತಾ ಇದೆ ಗೈಸ್. ನಾವು IPL ನೋಡುವಂಥ ಎಲ್ಲ ನಮ್ಮ ಕರ್ನಾಟಕದ ಸೂಪರ್ ಸ್ಟಾರ್ಸ್ಗಳನ್ನ ನಾವು ಇವತ್ತು ಮೈಸೂರದು ಟೀಮ್ ಇದೆ, ಮೈಸೂರು ವಾರಿಯರ್ಸ್ ಅಂತ, ಅದನ್ನ ಸಪೋರ್ಟ್ ಮಾಡಕ್ ಬಂದಿದ್ವಿ. ಬನ್ನಿ ಒಳಗೆ ಹೋಗೋಣ. ಇಯರ್ಫೋನ್ಸ್ ಎಲ್ಲ ಅವೈಲೇಬಲ್? ಇಯರ್ಫೋನ್ಸ್ ನಾನು ಹೇಳ್ದೆ ತಾನೆ ಎಲ್ಲವಿಲ್ಲ ಅಂತ. ನೋಡಿ ನಮ್ಮ ಸ್ಟೈಲ್ ಕಿಂಗ್. ಬನ್ನಿ ಒಳಗೋಣ. ಚಕ್ದೆ ಇಂಡಿಯಾ. ಯಾವ ಪರಿ ಬಾಂಡು ಫೋನ್ ಮಾಡಿ ಯಾರು ಹೇಳು? ಪುರಿ ಮಾಡಲ್ವೇನ? ಪುರಿ ಮಾಡಲ್ವಾ? ನಾನು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಹಾಯ್ ಬ್ರೋ, ಅಮ್ಮ ಅಂತ ಮೈಸೂರಿಂದ ಊಟಗಳೇ. ಇದು ನಿಮ್ದು ಇಂಟ್ರೋ. ಊರೆಲ್ಲ ಕಲರ್ಕಾಗೆ ಹಾರಿಸ್ತಾರೆ, ಕಲರ್ಕಾಗೆ ಅಂತ. ಬಟ್ ಅದೇ ಇನ್ಸ್ಟಾಗ್ರಾಮ್ ಡಿಜಿಟಲ್ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಶೋ ಮಾಡ್ತಾ ಇದ್ದೀನಿ ಒಂದೇ ಚಾನಲ್. ಮತ್ತೆ ಮೈಸೂರು ಓಕೆ, ಮೂವಿ ಪ್ರಮೋಷನ್ಸ್ ಮೊನ್ನೆ ಇದ್ದು ನೋಡಿ ಚೆನ್ನಾಗಿದೆ. ದುನಿಯಾ ವಿಜಯ್ ಇಲ್ಲ, ಬೆಳಗ್ಗೆ ಹೊತ್ತು ತುಂಬಾ ಮಿಸ್ ಮಾಡ್ಕೋತಿದ್ದೀವಿ ನಿಮ್ಮನ್ನ. ನಮ್ಮಮ್ಮ ಡೈಲಿ ಕೇಳ್ತಾರೆ ಆಚೆ ಸುನಿಗಳು ಬರ್ತಾನೆ ಇಲ್ಲ ಅಂತ. ದೀಪಕ್ ಹಾಕ್ಬಿಟ್ಟಿದ್ದಾರೆ ಈಗ. ಇಲ್ಲಿಗೆ ಬರ್ತಾ ಇದ್ದೀನಲ್ಲ, ಅದಕ್ಕೆ ಬರ್ತಾ ಇಲ್ಲ. ನಿಜ ಹೇಳಿ ನಾವು ಬಿಟ್ಬಿಟ್ಟಿದ್ದೀರಾ ಅನ್ಕೊಂಡ್ಬಿಟ್ವಿ. ಹೌದಾ? ಬರೀ ಡಿಜಿಟಲ್ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. RJ ಭಾವನನ್ನು ಬಿಟ್ಟು ನೀವು ಬಿಟ್ರಿ. ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅದ್ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ಕೊಟ್ಟವ್ರು ಮಾತ್ರ ರೂಪ್ತೀರಾ. ರೆಡ್ FM ಅಷ್ಟೇ ಬರೀ ಡಿಜಿಟಲ್ ಮಾತ್ರ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ಗೆ ಬೆಳಗಾಗ್ತಿತ್ತು ಗೊತ್ತಾ? ಏನೋ ಏನಿಲ್ಲ ಮೈಸೂರು ವಾರಿಯರ್ಸ್ ಮತ್ತೆ ಶಿವಮೊಗ್ಗ ಮ್ಯಾಚ್ ಅಂತಾನೆ ಗೊತ್ತಿಲ್ಲ. ಮೈಸೂರು ಅನ್ನೋದು ಗೊತ್ತಿತ್ತು, ಅಪೋನೆಂಟ್ ಯಾರಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಸರಿ, ಯಾರು ಮೈಸೂರವರಲ್ಲಿ? ಮೈಸೂರವ್ರು ಯಾರು? ಎಲ್ಲೋ ವೈಟ್ ಅಂತ ವೈಟ್ ಮ್ಯಾಚ್ ಮುಗಿದ ಮೇಲೆ ಸೋತ್ರ ಹಾಕೊಂಬನಿ ಕಳ. ಎಲ್ಲರೂ ಮ್ಯಾಚ್ ತೋರಿಸ್ಕೊಟ್ಟು ಕ್ಯಾಮ್ರಾಮನ್ ಇಗ್ನೋರ್ ಮಾಡ್ತಾರೆ. ನಾ ಅದಕ್ಕೆ ಕ್ಯಾಮ್ರಾಮನ್ ಇಗ್ನೋರ್ ಮಾಡ್ತಾರೆ. ಕ್ಯಾಮ್ರಾಮನ್ ತೋರಿಸ್ತಾ ಹಿಂಗೆ ನೋಡಿ. ಸವಾಗ ವರ್ಷ ಫೋನ್ ಮಾಡ್ಬಿಟ್ಟು ಟಿವಿ ಹಾಕೊಂಡು ಬರ್ತಾ ಇದ್ದೀನಿ ನೋಡಿ. ಶಾರ್ಟ್ ಮೂವಿ ಮಾಡ್ತಿದ್ರಂತೆ, ಅವಾಗ ನಮ್ಮಮ್ಮ ಮೇಕಪ್ ಮಾಡಿದ್ರು. ಹೌದಾ? ಫುಲ್ ಎಲ್ಲ ಸೂಪರ್ ಸ್ಟಾರ್ಸ್ ಕೆಳಗೆ ಮಾಡೋರು ಹಂಗಾರೆ. ನಮ್ಮಮ್ಮ ಇವ್ರು ದೀಪಕ್ ಮಾಡಿದ್ದಾರೆ. ಅದು ಇವ್ರದ್ದು ದೀಪಕ್ ಗೌಡ. RJ ದೀಪಕ್. ಮಮ್ಮಿಗೆ ಭಾವನಾ ತುಂಬಾ ಕ್ಲೋಸ್. ಭಾವನಾ ಬೆಳಗ್ರೆ. RJ ಭಾವನಾ. ದೀಪಿಕಾ ಅಂದ್ಬಿಟ್ಟು ಸುಮ್ಮನೆ ಬಿಡ್ರೆ ಪಡೆ ಕೊನೆಗೆ ಹೋಯ್ತೀವಿ ನಾವು. ಏನೋ ಬಸ್ ಮಾತಾಡ್ತಾ ಇದ್ದಾರೆ. ನಾಳೆ ವೈಟ್ ಫೀಲ್ಡ್ ಅವ್ರ ಆಫೀಸ್ಗೆ ಹೋಯ್ತೀಯಾ?
ವೈಟ್ ಫೀಲ್ಡ್ ಅಲ್ಲಿ ಆಫೀಸ್ ಹೋಯ್ತೀನಿ. ಮೀಟರ್ದಲ್ಲಿ ಹೋಗ್ತಿ ಆಟೋ ನಡ್ಕೊಂಡು ಹೋಯ್ತಾನೆ ನಟರಾಜ. ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರಾಯೋಜಿಸುವ ಮೈಸೂರು ವಾರಿಯರ್ಸ್. ಸೈಕಲ್ ಪ್ಯೂರ್ ಅಗರಬತ್ತಿ ನಮ್ಮ ಮನೇಲೂ ಇದೆ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮನೇಲಿ ಅದೇ ತಾನೇ ಇರೋದು. ಸೈಕಲ್ ಇದೆ ಸೈಕಲ್ ಅಗರಬತ್ತಿ ಸೈಕಲ್ ಇದೆ ಸೈಕಲ್ ಅಗರಬತ್ತಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. A few moments later. ಆಯ್ತು ಚಡ್ಡಿ ಹಾಕೊಂಡು ಯಾಕಲ್ಲ ಪ್ಯಾಂಟ್ ಹಾಕೋತಾರೆ ಚಡ್ಡಿ ಆಗಲ್ವಾ? ಕ್ರಿಕೆಟ್ ಮ್ಯಾಚು ಇಂಡಿಯಾದಿಂದ ಸ್ಟಾರ್ಟ್ ಆಗಿದ್ರೆ ಚಡ್ಡಿ ಹಾಕಾಡ್ತಿರೋ, ಇಂಗ್ಲೆಂಡ್ ಇಂದ ಸ್ಟಾರ್ಟ್ ಆಗಿದಲ್ವಾ ಅದಕ್ಕೆ ಪ್ಯಾಂಟ್ ಹಾಕೊಂಡು. ಚಳಿಗಾಲ ಚಳಿ ಅಲ್ವಾ ಅದಕ್ಕೆ. ಯಾರು ಟ್ರಾಲ್ ಮಾಡ್ಬೇಕಲ್ಲ ನಮ್ಮನ್ನೆಲ್ಲ ಸೇರಿ. ಬ್ಯಾಟಿಂಗ್ ಈಗ ಆಡ್ತಾರಲ್ವಾ, ಒಂದೇ ಸೈಡ್ ಬ್ಯಾಟಿಂಗ್ ಮಾಡ್ತಾರೆ, 2 ಸೈಡ್ ಬ್ಯಾಟಿಂಗ್ ಮಾಡ್ತಾರೆ, 2 ಸೈಡು ಒಂದೊಂದು ಓವರ್ ಸಾಕು. 4 ಸೈಡ್. 4 ಸೈಡು ಇವಳು ಕನ್ನಡ ತಗೊಂಡಿರೋಲ್ಲ, ಅದಕ್ಕೆ 4 ಸತಿ ಕಾಣ್ತು. ನಾನು ನೀಟಾಗಿ ಹೇಳಿದ್ ಸರಿನೇನೋ ತಾನೇ ನಾನು ಕರೆಕ್ಟ್ ಕಾಣಿಸ್ತು. ಮತ್ತೆ ಅದನ್ನ ಹೇಳ್ಬೇಕು ತಾನೆ, ಮತ್ತೆ ಬಿಟ್ಟಿಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು ತಾನೆ ನೀನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 1 ಕೋಟಿ ರೂಪಾಯಿಗಳನ್ನ ಗೆದ್ದಿದ್ದಾರೆ ನಮ್ಮ ಭಾರತದವರು. ನನ್ನ ಗಂಡನ ಜೊತೆ ಸೇರ್ಕೊಂಡು ಅಷ್ಟಾದ್ರೂ ಕಲಿಬಾರ್ದ. ಕ್ವಶನ್ ಏನು ಅಂತ ಅಂದ್ರೆ, ಪವರ್ ಪ್ಲೇ ಅಂದ್ರೆ ಏನು? ಫಸ್ಟ್ 6 overs ಅಲ್ಲಿ ಲೈಕ್ ವಿತಿನ್ 30 yards 30 yards ಅಲ್ಲಿ ನಿಂತ್ಕೊಂಡು ಆಡ್ಬೇಕು. ಯಾರು Batsmen. ಬೌಲರ್ಸ್ ಅದ್ರಲ್ಲಿ ಇರ್ಬೇಕು. ಬೌಲರ್ಸ್ ಬೌಲರ್ಸ್ ಫೀಲ್ಡರ್ಸ್ ಅಂದ್ರೆ ಓಡ್ ಬಂದು ಬಾಲಿಂಗ್ ಮಾಡಂಗಿಲ್ಲ ಅವರು. ಅವರೇ ಕಾಣೋ. ಎಷ್ಟು ಜನ? ಅದೆಲ್ಲ ಗೊತ್ತಿಲ್ಲಮ್ಮ, ಹೇಳಿದೀವಿ ಒಂದ್ ರೇಂಜಿಗೆ. 4 ಜನ. ಅಡಿಗೆ ನೀವು ಅಡುಗೆ ಬಗ್ಗೆ ಏನೋ ಕೇಳ್ಬೇಕು ಅವ್ರಿಗೆ. ಕ್ರಿಕೆಟ್ ಬಗ್ಗೆ ಆನ್ಸರ್ ಮಾಡ್ತಿದ್ದಾನೆ. ಅದೇನೆ, ಈಗ ಕ್ರಿಕೆಟ್ ಬಗ್ಗೆ ಇವ್ರು ಸ್ಟ್ರಾಂಗ್ ಅಲ್ವಾ, ಅಡುಗೆ ಬಗ್ಗೆ ಇವ್ರು ಸ್ಟ್ರಾಂಗ್ ಇರಲ್ಲ ಅಲ್ವಾ? ಅಡಿಗೆ ಮಾಡ್ತಾನೆ. ಅಡ್ಗೆನೂ ಮಾಡ್ತಾನೆ. ಅಡಿಗೆನೂ ಮಾಡ್ತಾನೆ. ಹೌದಾ? ಟ್ರೀಟ್ ಮಾಡೋದು ಹೆಂಗೆ? ರವೆನ ಫಸ್ಟ್ ತೊಳ್ಕೋಬೇಕು. ರವೆನ ಫಸ್ಟ್ ತೊಳ್ಕೋಬೇಕು. ಉರಿಬೇಡ ತೊಳ್ಕೊಬಿಡು. ಅಡ್ಬಿದ್ದೆ ಕನ್ನಡ ಅಡ್ಬಿದ್ದೆ. ರವೆ ತೊಳೆಯೋ. ಆ ಉರಿ ಬಿಸಿಲಲ್ಲಿ ಮ್ಯಾಚ್ನ ನೋಡ್ತಾ ಪ್ರತಿಯೊಂದು ಬಾಲ್ಗೂ ಕೂಗಾಡ್ತಾ ಕಿರ್ಚಾಡ್ತಾ ನನ್ನ ಎನರ್ಜಿ ಎಲ್ಲ ಡೌನ್ ಆಗೋಗಿತ್ತು. ಆಮೇಲೆ ಏನಾಯ್ತು? ಐಶ್ವರ್ಯ ಬಂದ್ಲು. ಡೈಲಿ ನಿಮ್ದೇ ಆಡಿಯೋಗಳು ಕೇಳ್ತಾ ಇದು ರೆಡ್ ಎಫ್ ಎಂ ಅಲ್ಲೆಲ್ಲ ಪೂರ್ತಿ ವಿಡಿಯೋ ಎಲ್ಲ ನಾನು ಮುಕ್ತ ಅನ್ಕೊಂಡ್ಬಿಡ್ತಾರೆ. ಕೆಲವರೆಲ್ಲ ನಾನು ಚಿಕ್ಕ ವಯಸ್ಸಿನ ಬಂದು ಕೇಳ್ತಿರ್ತೀನಿ ಅಂತಂತಾರೆ. ಒಬ್ರು ಈ ಸ್ಟೋರೀಸ್ಗಳು ಹೇಳ್ತಿರು, ಇಂತಿ ನಿಮ್ಮ ಪ್ರಿಯ ಅಂತ ಅಂದ್ಬಿಟ್ಟು. ಅವರು ಅಷ್ಟೇ, ನಾನು 6 ಜನ ತುಂಬಾ ಮಿಸ್ ಮಾಡ್ಕೊಂಡೆ. ಅವ್ರು ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಎಲ್ಲ ಕಡೆನೂ ನೋಡಿ ನಾನು. ಮತ್ತೆ ನಂಗೆ ಅಂದ್ರೆ ಲೈಕ್ ಅವ್ರದ್ದು ನಿಜವಾದ ಹೆಸರು ಪ್ರಿಯಾ ಅಂತಾನು ಗೊತ್ತಿಲ್ವಲ್ಲ. ಸೊ ಇನ್ಸ್ಟಾ ಅಕೌಂಟು ಎಲ್ಲೂ ಗೊತ್ತೇ ಇಲ್ಲ. ಮತ್ತೆ ತುಂಬಾ ಚೆನ್ನಾಗಿ ನರೇಟಿವ್ ಆಗಿ ಸ್ಟೋರೀಸ್ಗಳೆಲ್ಲ ಹೇಳ್ತಿದ್ರು ಅವರು. ಹಿಂಗೆ ಹೇಳ್ತಿದ್ದಂಗೆ ನಮ್ಮ RJ ಸುನಿಲ್ ಅಣ್ಣ ಆ ಇಂತಿ ನಿಮ್ಮ ಪ್ರಿಯ ಆ್ಯಂಕರ್ಗೆ ಫೋನ್ ಮಾಡಿ ಕೊಟ್ಟೇ ಬಿಡೋದಾ? ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಂತಿ ನಿಮ್ಮ ಪ್ರಿಯ ಅಂತ ಯಾರೋ ಕೇಳ್ತಾ ಇದ್ರು. ಮಾತಾಡ್ತೀರಾ? ಸರಿ ಅವ್ರೆ. ಹಲೋ, ನಂದು ಮೇಜರ್ ಕ್ಯೂರಿಯಾಸಿಟಿ ಏನು ಅಂದರೆ, ನಿಮ್ಮದು ನಿಜವಾಗ್ಲೂ ಹೆಸರು ಪ್ರಿಯಾನೇನಾ? ನಿಮ್ಮನ್ನೆಲ್ಲ ಎಲ್ಲೆಲ್ಲಿ ಹುಡುಕಿದ್ದೀನಿ ನಾನು ಅಂತ ಅಂದರೆ ಲಿಟ್ರಲಿ ನಿಮ್ಮದು ಶೋಗಳೆಲ್ಲ ನಿಂತ ಮೇಲಿಂದ. ನಾನೀಗ ಅಡ್ರೆಸ್ ಕೊಡ್ತೀನಿ ಇಲ್ಲ. ಬಟ್ ನಿಮ್ಮದು ನಿಮ್ಮದು ಶೋ ಏನು ಬರ್ತೈತಲ್ಲ ತುಂಬಾ ನಾನು ಲೈಕ್ ಬಿಗ್ ಫ್ಯಾನ್ ಅನ್ಕೊಳ್ಳಿ. ಅರೌಂಡ್ ಲೈಕ್ 6 to 7 years, ಯಾವಾಗ ಮೇ ಬಿ 10 years ಆಯ್ತೇನೋ. ಅವಾಗ್ಲಿಂದನೂ ಲೈಕ್ ಯಾವಾಗ ನಾನು 10th ಅಲ್ಲಿದೆ, ಫೋನ್ ಇದ್ದಿದ್ದು ನನ್ನ ಕೈಲಿ ನೋಕಿಯಾ 16161. ಆ ಫೋನಲ್ಲಿ ಡೈಲಿ ಇಯರ್ಫೋನ್ಸ್ ಪ್ಲಗ್ ಮಾಡ್ಕೊಂಡು ನಿಮ್ಮದು ಶೋ, ನಿಮ್ಮದು ಆಡಿಯೋ ಏನು ಬರ್ತಲ್ಲ ಲೈಕ್ ರೊಮ್ಯಾಂಟಿಕ್ ಕತ್ ಸ್ಟೋರೀಸ್ಗಳೆಲ್ಲ, ಅದೆಲ್ಲ ನಿಜ ಡೈಲಿ ಕೇಳ್ತಿದ್ದೆ ನಾನು. ನಿಮ್ಮ ಲೈಕ್ ವಾಯ್ಸ್ ಅಂದರೆ ಬಿಗ್ ಫ್ಯಾನ್ ನಾನು. ಲೈಕ್ ಫೇಸ್ಬುಕ್ಕಲ್ಲೆಲ್ಲ ನಾನು ಮೆಸೇಜು ಮಾಡಿದ್ದೀನಿ ಅನ್ಸುತ್ತೆ ನಿಮ್ಮದು ಪೇಜ್ಗೆ, ಶೋ ಸ್ಟಾಪ್ ಮಾಡಿದ್ರೆ ಮತ್ತೆ ಬನ್ನಿ ಅಂತ ಎಲ್ಲ. ಲೈಕ್ ಅಲ್ಲ, ಅದಷ್ಟು ಇಂಪ್ಯಾಕ್ಟ್ ಇತ್ತು ಆ ಶೋ. ನಿಮ್ಗೆ ಗೊತ್ತಿಲ್ಲ, ತುಂಬ ಜನ ಆಡಿಯನ್ಸ್ಗಳು ನಿಮ್ಮನ್ನು ಮಿಸ್ ಮಾಡ್ತಾ ಇದಾರೆ. ನೀವು ಮತ್ತೆ ಈಗ ಲೈಕ್ ಇದ್ದೀರಾ ಮೇಡಮ್? ನಾನು ಮೇಡಮ್ ನಿಮ್ಮ ಫ್ಯಾನು. ನಿಮ್ಮ ವಾಯ್ಸ್ ಅಂತೂ ಬಿಗ್ಗೆಸ್ಟ್ ಫ್ಯಾನ್ ನಾನು ಲಿಟ್ರಲಿ. ಪ್ಲೀಸ್ ಶುರು ಮಾಡಿ, ರೇಡಿಯೋ ಸಿಟಿ ಇಲ್ಲ ಪಾಡ್ಕಾಸ್ಟ್ ಯಾರು ಶುರು ಮಾಡಿ, ಏನಾರು ಒಂದು ಮಾಡಿ. ಈಗ ಅವನು ಹೊಟ್ಟೋಗ್ತಾನೆ.
ನಮ್ಮ ಮೈಸೂರು ವಾರಿಯರ್ಸ್ ಗೆದ್ದಿದ್ದಾರೆ. ಇನ್ನು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಕರ್ಕೊಂಡ್ ಬರ್ತಾ ಇದೀನಿ. ಪೇಮೆಂಟ್ ಎಷ್ಟು ಕೊಟ್ಟೆ ಅಂತ ದೇವ್ರನ್ನ ಕೇಳಕ್ ಹೋಗ್ಬೇಡಿ, ಇವ್ರದ್ದು ದೊಡ್ಡ ಮನ್ಸು. ನೀವು ನಾವು ಪೇಮೆಂಟ್ ಬೇಡ, ನಾನಾಗೆ ನಿಮ್ಮ ಚಾನಲ್ ಪ್ರಮೋಟ್ ಮಾಡ್ತೀನಿ ಅಂತ ತಾನಾಗೆ ಬಂದು ವಾಲಂಟಿಯರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗಿದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಅಮೋಘ್ ಅವ್ರ ಯೂಟ್ಯೂಬ್ ಚಾನಲ್ ನಾನು ನೋಡಿದ್ದೀನಿ, ನೀವು ಕೂಡ ನೋಡಿ. ನಮ್ಮ ಮೈಸೂರಿನ ಪ್ರತಿಭೆ, ನಮ್ಮ ಮೈಸೂರು ಟ್ಯಾಲೆಂಟ್ನ ಬೆಳೆಸಿ, ಹಾಗೆ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳಾಗ್ತಿರ್ತಾರೆ. ಅದನ್ನು ನೀವು ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಕೂಡ ಈಗ ಸಬ್ಸ್ಕ್ರೈಬ್ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಶುರು ಥ್ಯಾಂಕ್ ಯು ಅಣ್ಣ, ಸೊ ಮಚ್ ಥ್ಯಾಂಕ್ ಯು. ಸುಶೀಲ್ ಬ್ರೋ, ಬೆಂಕಿ ಹಾಕಿಲ್ಲ ಸರ್, ನೋಡಿ. ಹೆಲೋ ಸರ್, ನಿಮ್ದು ಕಾಮೆಂಟ್ರಿ ತುಂಬಾ ಚೆನ್ನಾಗಿರುತ್ತೆ. DRS ಶೋ ಕೂಡ ನಿಮ್ಮನ್ನ ನೋಡಕ್ಕೆ ಅಂತಾನೆ ನಾವು ಟ್ಯೂನ್ ಇನ್ ಮಾಡ್ತೀವಿ DRS ನ. ತುಂಬಾ ಚೆನ್ನಾಗಿ ಬರ್ತದೆ ಸರ್. ಗುರುಕುಲ ಅಂತ ನೋಡಿ, ಗುರುಕುಲ ಅಂತ. ಓಕೆ ಸರ್, ಬೇಸಿಕ್ಸ್ ಆಫ್ ಕ್ರಿಕೆಟ್ ಹೇಳ್ಕೊಡ್ತೀವಿ. ಸ್ಮಾಲ್ ವಿಡಿಯೋಸ್ 5 minute ವಿಡಿಯೋ. ಓಕೆ ಸರ್, ಬಿಗಿನರ್ಸ್ ಹೆಲ್ಪ್ ಆಗುತ್ತೆ. ಓಕೆ ಸರ್, ಶೋರ್, ಥ್ಯಾಂಕ್ ಯು. ಎಲ್ರು ಸರಿ ಹೇಳೋಣ, ಗೋ ವಾರಿಯರ್ ಅಂತೇಳಿ. ಗೋ ವಾರಿಯರ್.